ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಈ ವಾರದ ಅತಿಥಿ ಖ್ಯಾತ ಪತ್ರಕರ್ತ ಜಿತೇಂದ್ರ ಕುಂದೇಶ್ವರ ಅವರು ದೈನಂದಿನ ಜೀವನದಲ್ಲಿ ಸಾವಯವ ಉತ್ಪನ್ನಗಳ ಬಳಕೆ ಮತ್ತು ಅದರಿಂದ ಸಿಗುವ ಆರೋಗ್ಯ ಲಾಭಗಳ ಬಗ್ಗೆ ತಮ್ಮ ಅನುಭವ ಮತ್ತು ಆಲೋಚನೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳಿ ಬರೋಣ. ಅದಕ್ಕಿಂತ ಅಂದರೆ ಈಗಲೂ ಹೇಳ್ತಾರೆ, ನೀವು ಮೆಣಸು ಬಿಡಿ, ಆದರೆ ಕಾಳು ಮೆಣಸು ತಗೊಂಡ್ರೆ ನಿಮಗೇನು ಸಮಸ್ಯೆ ಇಲ್ಲ, ಬಿ ಪಿ ಬರೋದಿಲ್ಲ, ಇದು ಶುಗರ್ ಬರೋದಿಲ್ಲ, ಯಾವುದೇ ಸೈಡ್ ಇಫೆಕ್ಟ್ಗಳಿಲ್ಲದ ಒಂದು ಊಟಗಳು. ಒಂದು ಶಾಸ್ತ್ರ ಅಂತ ಹೇಳಿದರೆ ಎಷ್ಟು ಪರ್ಫೆಕ್ಟ್ ಅಂತ. ಹಾಗಾಗಿ ತುಳಸಿ ತೀರ್ಥವನ್ನು ತಗೊಳ್ಳೋದು ವಿಜ್ಞಾನ. ಊಟ ಮಾಡು ಅಂದರೆ ಪ್ರತಿಯೊಂದರಲ್ಲೂ ವಿಜ್ಞಾನ ಇದೆ. ಚಟಮುಟ್ಟ ಹಾಕಿ ಊಟ ಮಾಡಿದ ತಕ್ಷಣ ಮಿದುಳಿಗೆ ಬೇಗನೆ ತೃಪ್ತಿ, ಊಟ ಸಾಕು, ಹೊಟ್ಟೆ ತುಂಬಿತು ಅಂತ ಕೊಡ್ತದೆ. ತೆಂಗಿನ ಎಣ್ಣೆ ಯಾವುದು, ವೈಟ್ ಆಯಿಲ್ ಯಾವುದು ಅಂತ ಹುಡುಕೋದು ಕಷ್ಟ, ಏನು ಅಸಾಧ್ಯ. ಅದು ಕಲಬೆರಕೆ. ಜನರ ಗುಣ ಏನು ಹೇಳಿದ್ರೆ, ಟೇಸ್ಟ್ ಇರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ನಾಲಿಗೆ ಖುಷಿ ಪಡಬೇಕು, ಹೊಟ್ಟೆಗೆ ಏನಾದರೂ ತೊಂದರೆ ಇಲ್ಲ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮರಾಜ್ಯ ಸಂಸ್ಥೆಯ 15 ವರ್ಷದ ಪ್ರಯಾಣ, ಅದರ ಸಂಭ್ರಮ ನಾವು ಈ ರೀತಿ ಆಚರಿಸ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಶ್ರೀ ಜಿತೇಂದ್ರ ಕುಂದೇಶ್ವರ ಅವರು ಇದ್ದಾರೆ. ಅವರು ನನ್ನ ತುಂಬ ಕಾಲದ ಗೆಳೆಯರೂ ಹೌದು, ಹಾಗೂ ನಾಡು ಕಂಡಂತಹ ಖ್ಯಾತ ಪತ್ರಕರ್ತರು ಕೂಡ ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮತ್ತು ಆಹಾರ ಅಂತ ಬಂದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಹಾರವನ್ನು ಸ್ವೀಕರಿಸೋದಕ್ಕೆ ಹಲವಾರು ವಿಧಾನಗಳನ್ನು ನಾವು ಕಂಡುಕೊಂಡಿದ್ದೇವೆ. ಮುಖ್ಯವಾಗಿ ಈಗ ಚಾತುರ್ಮಾಸ್ಯ ಅಂತಂದರೆ ಒಂದು ವ್ರತ ಕೂತ್ಕೊಳ್ಳೋದು ಅಂತಂದರೆ ಬರೀ ಸನ್ಯಾಸಿಗಳು ಮಾತ್ರ ಕೂತ್ಕೊಳ್ಳೋದು, ಸ್ವಾಮೀಜಿಗಳು ಕೂತ್ಕೊಳ್ಳೋದು ಅಂತ ಇವತ್ತಾಗಿದೆ. ಆದರೆ ಅದರ ನಿಜವಾದ ಹಿನ್ನೆಲೆ ಒಂದು ಬೇರೆಯೇ ಇತ್ತು. ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಪ್ರತಿ 15 ದಿನಕ್ಕೊಮ್ಮೆ ಉಪವಾಸವನ್ನು ಇಟ್ಕೊಳ್ಳುವಂಥದ್ದು, ಏಕಾದಶಿ ಅಂತ ಹೇಳ್ಕೊಂಡು, ಇದೆಲ್ಲ ನಮಗೆ ಸಹಜವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಒಂದು ವ್ಯವಸ್ಥೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದರೆ, ಅದನ್ನು ನಾವು ಪಾಲಿಸುವ ಸಂದರ್ಭದಲ್ಲಿ ಇವತ್ತಿನ ಆಹಾರ ಏನು ನಮಗೆ ಸಿಗ್ತಾ ಇದೆ ಅದು ಎಷ್ಟು ಶುದ್ಧವಾಗಿ ಸಿಗ್ತಾ ಇದೆ ಅನ್ನೋ ಒಂದು ವಿಚಾರ. ಮೊದಲಿಗೆ ಗ್ರಾಮ ರಾಜ್ಯಕ್ಕೆ ಮತ್ತು ನೀವು ಇದರ ರಾಜ್ಯ ಸದ್ಯಕ್ಕೆ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂಥ ಒಂದು ಅಪೂರ್ವವಾದ ಅವಕಾಶ. ಯಾಕೆಳಿದರೆ ಈಗಿನ ಕಾಲದಲ್ಲಿ ಎಲ್ಲ ಕಲಬೆರಕೆ, ವಿಷಯುಕ್ತ, ಈವನ್ ವಾತಾವರಣದಿಂದ ಹಿಡಿದು ಅಡುಗೆ, ಊಟ, ತಿಂಡಿ, ಬದುಕು ಎಲ್ಲವೂ ಕಲಬೆರಕೆ, ವಿಷಮುಕ್ತ ಆಗಿರುವಂಥ ಸಂದರ್ಭದಲ್ಲಿ ಇದೊಂದು ಒಳ್ಳೆಯ ಜಾಗೃತಿ ನಿಮ್ಮ ಕೆಲಸ. ಗುರುಗಳಾಗಿರುವಂಥ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ದಿವ್ಯ ಸಂಕಲ್ಪದಲ್ಲಿ ಇದು ನಡೀತಾ ಇರುವಂಥದ್ದು. ಖಂಡಿತ ಮಹಾಸ್ವಾಮೀಜಿಯವರ ಒಂದು ಇಂತಹ ಒಂದು ಒಳ್ಳೆಯ ಸಮಾಜ ಸೇವೆ, ಭಕ್ತರ ಸೇವೆ, ಅಥವಾ ಇಡೀ ಸಮುದಾಯಕ್ಕೆ, ಇಡೀ ನಮ್ಮ ಪ್ರಾಣಿ ಕೋಟಿಗೆ ಮಾಡುತ್ತಿರುವಂಥ ಒಳ್ಳೆಯ ಒಂದು ಜ್ಞಾನದ ದೀವಿಗೆ ಅಂತ ಹೇಳ್ಬೋದು. ಸೊ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಕರೆದಿದ್ದೀರಲ್ಲ, ನಿಮಗೂ ಹಾಗೂ ಸ್ವಾಮೀಜಿಯವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನೀವು ಚಾತುರ್ಮಾಸ್ಯ ಆ ಬಗ್ಗೆ ಹೇಳಿದ್ರಿ. ಅಂದರೆ ನಮ್ಮ ಶಾಸ್ತ್ರ ಅಥವಾ ಪರಂಪರೆ, ಈಗ ನಾನೇ ಯಾಕೆ ಪತ್ರಕರ್ತ ಶಾಸ್ತ್ರ ಪರಂಪರೆ ಅಂತ ಮಾತಾಡ್ತಾನೆ ಅಂತ ಹೇಳ್ಬೋದು. ಬಟ್ ನಾನು ಎಲ್ಲರೂ ಮಾತಾಡಬೇಕು. ಯಾಕೆ ಪತ್ರಕರ್ತನು ಎಲ್ಲ ವಿಷಯದಲ್ಲಿ ಮಾತಾಡಬೇಕು. ಅದಕ್ಕಿಂತಲೂ ನನಗೆ ನೇಟಿವಿಟಿ ಅಥವಾ ನನಗೆ ಸಂಬಂಧಪಟ್ಟದ್ದು ಯಾಕೆ ಹೇಳಿದರೆ, ನಾನು ಸಂಸ್ಕೃತ ಮಹಾಪಾಠಶಾಲೆ ಕಲಿತದ್ದು, ಉಡುಪಿ ಮಠದಲ್ಲಿದ್ದೆ, ಅಥವಾ ಚಾತುರ್ಮಾಸ್ಯವನ್ನು ನೋಡಿದ್ದೆ, ಅಥವಾ ನಮ್ಮ ಗುಂದೇಶ್ವರ ದೇವಸ್ಥಾನ ಇದೆ, ನಾವಲ್ಲಿ ಪೂಜೆ ಮಾಡ್ತೇವೆ, ಏಕಾದಶಿ ಮಾಡ್ತೇವೆ, ಅಥವಾ ಈ ರೀತಿಯ ಎಲ್ಲ ಕೆಲಸಗಳನ್ನು ನಾವು ಬದುಕಿನಲ್ಲಿ ಮಾಡ್ತೇವೆ. ಒಂದು ಹಂತದಲ್ಲಿ ಒಂದು 20 ವರ್ಷದಿಂದ ಒಂದು 35-40 ವರ್ಷದವರೆಗೆ ಎಲ್ಲರೂ ಕೂಡ ರೆಬೆಲ್ ಆಗಿರುವಾಗ ನಮ್ಮ ಹಳೆಯದೆಲ್ಲ ಬಗ್ಗೆ ನಮ್ಮದೇ ಒಂದು ಹೊಸಂತ ಆಲೋಚನೆ ಮಾಡೋಕ್ಕೆ ಸ್ವಲ್ಪ ಬಿಟ್ಟಿರ್ತಾರೆ. ಅದಾದಮೇಲೆ ಪುನಃ ಮೊದಲು ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಹಿಂದಿನ ಪರಂಪರೆ ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾಯಿದ್ರೆ ಇದು ಸಹಜವಾಗಿ ಎಲ್ಲ ಜನರಲ್ಲಿ, ಹೆಚ್ಚಿನ ಜನರಲ್ಲಿ ಕಂಡು ಬರ್ತದೆ. ಹಾಗೆ ನಾವು ಕೂಡ ಇದನ್ನು ಪಾಲನೆ ಬರ್ತಾ ಇದೆ. ಅಂದರೆ ಚಾತುರ್ಮಾಸ ಅಂತ ಹೇಳಿದರೆ ಅದು ಸ್ವಾಮೀಜಿ ಅಥವಾ ಈ ಶಾಸ್ತ್ರಜ್ಞರಿಗೆ ತುಂಬ ಚೆನ್ನಾಗಿ ಗೊತ್ತುಂಟು. ವೈಜ್ಞಾನಿಕವಾಗಿ ನಾವೇನು ಹೇಳಿದ್ರೆ, ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಾಗಿ ಬರ್ತದೆ. ನಾವೆಲ್ಲ ಮಠದಲ್ಲಿ ಪಾಠ ಕಲಿಗೆ ಹೋಗುವಾಗ ಚಾತುರ್ಮಾಸ ಊಟ ಅಂದರೆ ಅಯ್ಯೋ ಚಾತುರ್ಮಾಸ ಊಟ ಅಂತ ನಮಗೆ ಏನು ಎಡ್ಡೆ ಮುಂಚಿ, ಕಾಳುಮೆಣಸು ಇಂಥದ್ದು ಖಾರ ಮೆಣಸು ಹಾಕೋದಿಲ್ಲ, ಬೇರೆ ಬೇರೆ ರೀತಿ ಪಲ್ಯಗಳು, ಉಪ್ಪು, ಕೆಲವೊಮ್ಮೆ ಬೇರೆ ಬೇರೆ ರೀತಿಗಳನ್ನು ಬಳಸ್ತಾಯಿದ್ರು. ಅಂದರೆ ಆಗ ನಮಗೆ ಅನಿಸ್ತಾ ಇತ್ತು, ಅಯ್ಯೋ ಆ್ಯಕ್ಚುಲಿ ನೋಡಿದರೆ ಆ ಊಟಗಳು ಎಷ್ಟು 2 ಶತಮಾನದ ಹಿಂದೆ ನಿಜವಾಗಿ ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಂದರೆ ಅಂದರೆ ಇಲ್ಲಿಯ ನಾಗರಿಕತೆಯಲ್ಲಿ, ಹಳ್ಳಿಯ ನಾಗರಿಕತೆಯಲ್ಲಿ ಅಥವಾ ಇರ್ಬೋದು, ಅದು ದೈನಂದಿನವಾಗಿ ಬಳಸ್ತಾ ಇದ್ದಂಥ ಸಾಮಗ್ರಿಗಳು. ಯಾಕೆಂದರೆ ಆಗ ಮೆಣಸು ಬರ್ತಿರಲಿಲ್ಲ. ಹೌದು.
ಕಾಳುಮೆಣಸಿನ ಇಲ್ಲಿಯ ಗರಂ ಮಸಾಲೆ ಇಲ್ಲಿಯ ಮಸಾಲೆಗೋಸ್ಕರ ಅಲ್ಲಿ ಬ್ರಿಟಿಷರು ದಾಳಿ ಮಾಡಿ ಇಲ್ಲಿ ಬಂದದ್ದು ಹೇಳ್ತಾರೆ. ಅಂದರೆ ಇಲ್ಲಿ ಅದು ಬೆಳೀತಾ ಇದ್ರು, ಅಲ್ಲಿಯ ಮೆಣಸು ಕೆಂಪು ಮೆಣಸು ನಾವು ತಗೊಳ್ಳಿಕ್ಕೆ ಶುರು ಮಾಡಿದ್ವಿ ಅಲ್ಲ. ಅದಕ್ಕಿಂತ ಅಂದರೆ ಈಗಲೂ ಹೇಳ್ತಾರೆ ನೀವು ಮೆಣಸು ಬಿಡಿ, ಆದರೆ ಕಾಳು ಮೆಣಸು ತಗೊಂಡ್ರೆ ನಿಮ್ಗೇನು ಸಮಸ್ಯೆ ಇಲ್ಲ, ಬಿ ಪಿ ಬರೋದಿಲ್ಲ, ಇದು ಶುಗರ್ ಬರೋದಿಲ್ಲ. ಅಂದರೆ ಪ್ರತಿಯೊಂದು ವಿಚಾರದಲ್ಲಿ ಅದು ನಮ್ಮ ಇದರಿಂದ ದೂರ ಆಗ್ಬಿಟ್ಟಿದೆ. ನಮಗೆ ನಮಗೆ ಆಡ್ ಆನ್ ಆಗಿ ಬರ್ತಾ ಇದೆ ಅಷ್ಟೇ ಹೊರತು ಅದೇ ಮೂಲವಾದಂತಹ ಇದು ದ್ರವ್ಯವಾಗಿ ಉಪಯೋಗ ಆಗ್ತಾ ಇಲ್ಲ. ಇಲ್ಲ, ಅದು ಹೌದು, ಅದು ಕಾಳು ಮೆಣಸು ಪ್ರತಿಯೊಂದು ಇದರಲ್ಲೂ ಏನು ಬಳಕೆ ಆಗ್ತದ ಖಾರಕ್ಕೆ ಕಾಳು ಮೆಣಸುಗಳನ್ನೇ ಬಳಕೆ ಮಾಡ್ತಾ ಇದ್ರು. ಆಮೇಲೆ ಹಳೆಯ ಕಾಲದ ಈಗಲೂ ಏನು ಯಾರಾದರೂ ನಮಗೆ ಹೇಳಿದರೆ ಕಾಳು ಮೆಣಸು ಬಳಸಿದರೆ ಏನು ಸಮಸ್ಯೆ ಇಲ್ಲ, ಮೆಣಸು ಬಳಸಿದರೆ ನಿಮಗೆ ಸಮಸ್ಯೆ ಬಿ ಪಿ ಇದೆಲ್ಲ ಸಮಸ್ಯೆಗಳು ಶುರು ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ವಿಚಾರ ನಾನು ಅದಕ್ಕೆ ಆಲೋಚನೆ ಮಾಡುವಂಥದ್ದು, ನಮ್ಮ ಹಿಂದಿನವರು ಎಷ್ಟು ಬುದ್ಧಿವಂತರು ಅಂತ. ಮತ್ತೆ ಅನ್ನಿಸ್ತಾ ಇದೆ, ಬುದ್ಧಿವಂತರಲ್ಲ, ನಾವು ಮೂರ್ಖರು ಅಲ್ಲ, ನಾವು ಅತಿ ಬುದ್ಧಿವಂತರು. ಅದೇ ನಾವೆಲ್ಲ ಅದೆಲ್ಲ ತಪ್ಪು ಸರಿ ಇಲ್ಲ ಅಂತ ಹೇಳುವಾಗ ಸ್ವಾಮೀಜಿಗಳೆಲ್ಲ ಚಾತುರ್ಮಾಸ ಮಾಡ್ಕೊಂಡು ಏನು ಒಳ್ಳೆ ಊಟ ಮಾಡ್ಕೊಂಡು ಮಾಡ್ಬೋದಲ್ಲ ನಮಗೆ ಅಂತ ನಾವು ಹೇಳಿದ್ರೆ, ಅದು ನಿಜವಾಗಿ ಪ್ರಕೃತಿಗೆ ಪೂರಕವಾದ, ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥದ್ದು ಅದು ಮಳೆಗಾಲದಲ್ಲಿ ನಾನು ಆಗ ಹೇಳಿದೆ. ಈ ಕೆಲವೊಂದು ಶೀತ ಪದಾರ್ಥಗಳನ್ನು ವರ್ಜ್ಯ ಮಾಡಲಿಕ್ಕೆ ಮೊಸರು ಇತ್ಯಾದಿ ಇದನ್ನೆಲ್ಲ ವ್ಯಂಜನಗಳನ್ನು ಕಮ್ಮಿ ಮಾಡಿ ಅದನ್ನು ಮಾಡುವಂಥದ್ದು, ಅದು ಒಂದು ಚಾತುರ್ಮಾಸ್ಯದ ಏನು ನಿಯಮ ಇದು ಬರ್ತದೆ. ಅಂದರೆ ಒಂದೇ ರೀತಿಯಾದಂಥ ಊಟಗಳನ್ನು ಮಾಡುವಾಗ ಸ್ವಲ್ಪ ಬದಲಾಯಿಸಿ ಮಾಡಿದರೆ ಊಟವೂ ಕೂಡ ಕ್ವಾಂಟಿಟಿಯೂ ಕೂಡ ಕಮ್ಮಿ ಆಗ್ತದೆ. ಅಂದರೆ ನಾವು ಒಂದೇ ರೀತಿಯ ಅನ್ನ, ಬೆಳಿಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಯಾವುದು ಊಟ, ಸಂಜೆ ರಾತ್ರಿ ಮೊಸರನ್ನ ಅಂತ 3 ಹೊತ್ತು ಕಾರ್ಬೋಹೈಡ್ರೇಟ್ಗಳನ್ನು ತಿನ್ನುವಂಥ ಈ ಸಂದರ್ಭದಲ್ಲಿ ಈ ಇದರಲ್ಲಿ ಏನು ಚಾತುರ್ಮಾಸ್ಯದಲ್ಲಿ ಬೇರೆ ಬೇರೆ ಈ ತರಕಾರಿ ನೀವು ನೋಡಿರ್ಬೋದು, ಎಲ್ಲ ಬೇರೆ ಬೇರೆ ರೀತಿಯ ವ್ಯಂಜನಗಳು ಇದೆಲ್ಲ ಇರ್ತದೆ. ಸೊ ಅದನ್ನು ತಗೊಂಡಾಗ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ ಹಿಂದಿನ ಪ್ರಕೃತಿಗೆ ಪೂರಕವಾದ, ಅಲ್ಲಿ ಆ ಪ್ರಕೃತಿಯ ಏರಿಳಿತಕ್ಕೆ ತಕ್ಕ ಹಾಗಿರೋ ಆಹಾರ ನಮ್ಮ ದೇಹಕ್ಕೆ ಹೋದರೆ ನಮ್ಮ ದೇಹವನ್ನು ಕೂಡ ಬ್ಯಾಲೆನ್ಸ್ ಆಗಿ ತುಂಬ, ಅಂದರೆ ಅದರಲ್ಲಿ ಅಂತ ಯಾವುದೇ ಸೈಡ್ ಇಫೆಕ್ಟ್ಗಳಿಲ್ಲದ ಒಂದು ಊಟಗಳು. ಮತ್ತು ಅದೇ ಪರಂಪರೆಯಲ್ಲಿ ಅಲ್ಲಿ ಏಕಾದಶಿ ಉಪವಾಸ, ನಮಗೆ ಹಿಂದೆ ಮಕ್ಕಳಿಗೆ ಶಾಲೆ ಮಟ್ಟದಲ್ಲಿ ಎಲ್ಲ ಏಕಾದಶಿ ಉಪವಾಸ ಬಂತು, ಅಯ್ಯೋ ಅಂತ ದುಃಖ, ಏನು ಮಾಡೋದು ಊಟಕ್ಕೆ, ದ್ವಾದಶಿ ಮರುದಿನ ಬೆಳಿಗ್ಗೆ ಊಟ, ಮಧ್ಯಾಹ್ನ ಪುನಃ ಊಟ ಇಲ್ಲ ಅಂತ. ಆದರೆ ಈಗ ನಮಗೆ ಅಂದರೆ ನಿಧಾನಕ್ಕೆ ನಂತರ ಅರ್ಥ ಏನು ಹೇಳಿದರೆ, ಏಕಾದಶಿ ಉಪವಾಸ ಮಾಡಬೇಕು. ಯಾರು ಹೇಳೋದು? ನಾವಲ್ಲ. ಅದಕ್ಕೆ ನೊಬೆಲ್ ಪ್ರಶಸ್ತಿ ಬಂದಾಗೆ ಒಂದು ನನಗೆ ಅಧ್ಯಯನಕ್ಕೆ ನೆನಪು, ನನಗೆ ಸರಿ ಕರೆಕ್ಟ್ ಗೊತ್ತು. ಏಕೆ ಹೇಳಿದರೆ, ಏಕಾದಶಿ ಉಪವಾಸ ಮಾಡಿದ ಆ ಸಂದರ್ಭದಲ್ಲಿ ನಮ್ಮ ಬಾಡಿ ಒಂದು ಸರ್ವಿಸಿಂಗ್ ಫುಲ್ಲು ಕೆಲಸ ಇರ್ತದಲ್ಲ, ಒಂದು ದಿವಸ ಸರ್ವಿಸಿಂಗ್ ಏನು ಜಠರಕ್ಕೆ ಕೆಲಸ ಕ್ಲೀನ್ ಆಗ್ತದೆ. ಆವಾಗ ಸುಮ್ಮನೆ ಅಲ್ಲ, ಅದು ವೈಜ್ಞಾನಿಕ ಪ್ರೂವ್ ಆದದ್ದು. ಏನು ಹೇಳಿದರೆ, ಸರ್ವಿಸಿಂಗ್ ಮಾಡುವಾಗ ಅದು ಈ ಹಾಳಾದ ಇದೆಲ್ಲ ಇರ್ತದಲ್ಲ ಒಳಗಡೆ ಪ್ರೋಟೀನ್ಸ್, ಅದನ್ನು ಕಸ ಅಂತ ಹೇಳ್ತಾರೆ, ಅದನ್ನು ತಿಂದು ಬಿಡ್ತದಂತೆ. ಅಂದರೆ ಕಸ ಕ್ಲೀನ್ ಆಗುತ್ತೆ, ಸರ್ವಿಸಿಂಗ್ ಆಗುತ್ತೆ. ಅಂದ್ರೆ ಅಷ್ಟು ದೇಹಕ್ಕೆ ಬೇರೆ ಆಹಾರ ಒಳಗೆ ಬರ್ತಾ ಇಲ್ಲ ಅಂತಂದಾಗ ಇರುವಂತಹ ಕಸಗಳನ್ನೇ ಬೆಳೆದಿದ್ದನ್ನೆಲ್ಲ ಕಸ ಮಾಡ್ತದೆ. ಇವನ್ 11 ಗಂಟೆ ಕಂಟಿನ್ಯೂಸ್ 11-12 ಗಂಟೆ ನಾವು ಏನೂ ತಿನ್ನದಿದ್ರೆ ನಮ್ಮಲ್ಲಿ ಆಗ ಇಲ್ಲಿ ಬೆಲ್ಲಿ ಫ್ಯಾಟ್ ಅಥವಾ ಇಲ್ಲಿ ಫ್ಯಾಟ್ ಎಲ್ಲೆಲ್ಲಿ ಫ್ಯಾಟ್ ಉಂಟು ಫಸ್ಟ್ ಅಲ್ಲಿ ಬರ್ನ್ ಆಗಲಿಕ್ಕೆ ಶುರು ಆಗ್ತದೆ. ಅಂದರೆ ಈಗ ಹೊಟ್ಟೆಗೆ ಏನು ಇಲ್ಲ, ಆಪತ್ಕಾಲ ಬಂದಿದೆ, ಆಗ ಆಪತ್ಕಾಲ ಬಂದರೆ ಆಪದ್ಧನವನ್ನು ನಾವು ಯೂಸ್ ಮಾಡ್ತೇವಲ್ಲ, ಅದೇ ರೀತಿ ಇಲ್ಲಿ ಶೇಖರವಾದಂಥ ಫ್ಯಾಟ್ಗಳನ್ನು ಇದನ್ನು ಏನು ತೆಗಿಲಿಕ್ಕೆ ಶುರು ಮಾಡ್ತದೆ. ಅಂದರೆ 11 ಗಂಟೆ ಸತತವಾಗಿ 12 ಗಂಟೆ ನೀವು ಏಕಾದಶಿ ಮಾಡಿದರೆ ಅದು ಸಾಧಾರಣ 24 ಗಂಟೆ ಆಗ್ತದೆ. ಮರುದಿನ ಬೆಳಿಗ್ಗೆ 8 ಗಂಟೆ ಆ ಹೊತ್ತಿನಲ್ಲಿ ಅಂದರೆ ಆಗ ನಿಮ್ಮ ಎಕ್ಸ್ಟ್ರಾ ಫ್ಯಾಟ್ ಇದ್ದದ್ದು ಬರ್ನ್ ಆಗ್ತದೆ, ಬಾಡಿ ಸರ್ವಿಸ್ ಆಗ್ತದೆ. ಎಂಥ ಒಂದು ಅದ್ಭುತವಾದಂಥ ಒಂದು ಏನು ಕಾನ್ಸೆಪ್ಟ್, ವೈಜ್ಞಾನಿಕವಾಗಿ ಪ್ರೂವ್. ಈಗ ಅದನ್ನ ನಾವು ವಿಜ್ಞಾನ ಹೇಳ್ತಿದೆ, ವಿಜ್ಞಾನ ಹೇಳ್ತಾ ಇದ್ದ ಈಗ ಸಹಜವಾಗಿ ಇತ್ತು. ಅಂದರೆ ಸಂಪ್ರದಾಯ ಎಷ್ಟು ಒಂದು ಶಾಸ್ತ್ರ ಅಂತ ಹೇಳಿದ್ರೆ ಎಷ್ಟು ಪರ್ಫೆಕ್ಟ್ ಅಂತ. ಈಗ ಬ್ರಾಹ್ಮಣರು ಪ್ರತ್ಯೇಕ ಊಟ ಮಾಡ್ತಾರೆ, ಅವರು ಪದ್ಧತಿ ಬೇರೆ ಇದೆ, ಅವರು ನಮ್ಮನ್ನು ಹೊರಗಿಟ್ಟಿದ್ದಾರೆ. ಅದಲ್ಲ, ಅಡುಗೆ ಒಂದು ವಿಜ್ಞಾನ, ಅವರು ಸಪ್ರೇಟ್. ಅವರು ಆ ವಿಜ್ಞಾನವನ್ನು ಪಾಲನೆ ಮಾಡ್ಕೊಂಡು ಬಂದರು. ಈಗ ಒಂದು ಸಣ್ಣ ಊಟ ಮಾಡುವಾಗ ಊಟದ ವಿಷಯ ಇದು ಬಿಡ್ತಾರೆ, ತೀರ್ಥ ಕೊಡ್ತಾರೆ, ಅದರಲ್ಲಿ ತುಳಸಿ ಇರ್ತದೆ, ತುಳಸಿಯ ತೀರ್ಥವನ್ನು ಕೊಡೋದು. ತುಳಸಿ ತೀರ್ಥ ಅಂತ ಹೇಳಿದ್ರೆ ಆ್ಯಂಟಿ ಬ್ಯಾಕ್ಟೀರಿಯಾ
ಹೌದು ಅಂದರೆ ಹೌದು. ಅದು ನೀರು ಕುಡಿದು ಕೂಡಲೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ. ಹೌದು. ಅಂದರೆ ಫಸ್ಟಿಗೆ ಒಂದು ತೊಟ್ಟು ನೀರು ಕುಡಿಯೋದು ಪ್ಯಾಲೆಟ್ ಕೂಡ ಕ್ಲೆನ್ಸ್ ಮಾಡ್ತದೆ ಅದು. ಹೌದು. ಫಸ್ಟಿಗೆ ಊಟ ಮಾಡೋ ಮೊದಲು ಸ್ವಲ್ಪ ನೀರು ಕುಡಿಯೋದು ಕೂಡ ಮೊದಲು ಅದನ್ನೆಲ್ಲ ಕ್ಲೆನ್ಸ್ ಮಾಡ್ತದೆ. ಹೌದು. ಮಾಡ್ತದೆ. ಅದು ರೋಗ ನಿರೋಧಕ ಶಕ್ತಿ ಇರುವಂಥ ಆ್ಯಂಟಿಬ್ಯಾಕ್ಟೀರಿಯಲ್ ತುಳಸಿ ತೀರ್ಥವನ್ನು ಕುಡಿದು ಕೂಡ ಏನು ಆರೋಗ್ಯಕ್ಕೆ ಒಳ್ಳೆಯದು. ಅದರೊಟ್ಟಿಗೆ ನಮಗೊಂದು ಭಕ್ತಿ, ಹೌದು. ತಲೆಗೆ ಭಕ್ತಿ ಬಂದರೆ ಹ್ಮ್. ಎಷ್ಟು ಮತ್ತೆ ಅಂದರೆ ಒಂದು ಸಮರ್ಪಣಾ ಭಾವ, ಹಾ. ಅದನ್ನ ಒಂದು ಹಾ. ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲ ಒಟ್ಟಿಗೆ ಸ್ವೀಕರಿಸುವಂಥದ್ದು. ಕೂತ್ಕೊಂಡು ಊಟ ಮಾಡಿ ಅದು ನಿಧಾನವಾಗಿ ಒಳ್ಳೆ ವಿಚಾರಗಳನ್ನು ಮಾತಾಡ್ಕೊಂಡು ಊಟ ಮಾಡಿ, ಅಂದರೆ ಹ್ಮ್. ತುಳಸಿ ನೀರು ತಗೊಂಡು ಹ್ಮ್. ಒಂದು ಒಟ್ಟಿಗೆ ಕೂತ್ಕೊಂಡು ಏಕಮನಸ್ಸಿನಿಂದ ಒಂದು ಊಟ ಮಾಡೋದು, ಅದೊಂದು ವಿಜ್ಞಾನ, ಹ್ಮ್. ಊಟ ವಿಜ್ಞಾನ. ಹಾಗಾಗಿ ತುಳಸಿ ತೀರ್ಥವನ್ನು ತಗೊಳ್ಳೋದು ವಿಜ್ಞಾನ. ಹ್ಮ್. ಊಟ ಮಾಡು ಅಂದರೆ ಪ್ರತಿಯೊಂದರಲ್ಲೂ ವಿಜ್ಞಾನ ಇದೆ. ಹ್ಮ್. ಹ್ಮ್. ಹಾಗಾಗಿ ಅದನ್ನು ಪ್ರತ್ಯೇಕತೆ ಅಂತಲ್ಲ, ಅದನ್ನು ನಾವು ಬೇರೆಯವರು ಉಳಿದವರು ಒಳ್ಳೆ ವಿಚಾರಗಳನ್ನು ಕೂತು ಊಟ ಮಾಡೋದು ಅಂತ ಬಂತು. ಎಲ್ಲರೂ ಭಟ್ರನವರೆಲ್ಲ ಒಟ್ಟು ಕೂತ್ಕೊಂಡು ಉದ್ದ ಪಂಕ್ತಿಯಲ್ಲಿ ಊಟ ಮಾಡ್ತಾರೆ. ಊಟ ಅದರಲ್ಲಿ ಏನು ಸೈನ್ಸ್ ಇದೆ? ಕೂತ ತಕ್ಷಣ ಊಟ ಮಾಡಿದ ತಕ್ಷಣ ಮಿದುಳಿಗೆ ಬೇಗ ತಲೆಗೆ ಹೋಗ್ತದಂತೆ, ತೃಪ್ತಿ ಆಗ್ತದೆ ಬೇಗ. ಅಂದರೆ ತೃಪ್ತಿ ಆದ ತಕ್ಷಣ ಊಟವನ್ನು ನಿಲ್ಲಿಸ್ತೇವೆ. ನೀವು ಕೂತು ಇದರ ಮೇಲೆ ಕೂತು ಬೆಂಚ್ ಮೇಲೆ ಅಥವಾ ಟೇಬಲ್ ಮೇಲೆ ಊಟ ಮಾಡಿದರೆ ನಿಮಗೆ ಎಷ್ಟು ಊಟ ಮಾಡಿದ್ದು ಗೊತ್ತಾಗೋದು, ಇಲ್ಲಿ ಹೊಟ್ಟೆ ಬೆಳೀತಾ ಹೋಗ್ತದೆ. ಹೌದು, ಇದೊಂದು ತಡೆ. ಇಲ್ಲಿ ಅಟ್ಟಮುಟ್ಟ ಹಾಕಿ ಚಟ್ಟಮುಟ್ಟ ಹಾಕಿ ಊಟ ಮಾಡಿದ ತಕ್ಷಣ ಮಿದುಳಿಗೆ ಬೇಗನೆ ತೃಪ್ತಿ, ಊಟ ಸಾಕು, ಹೊಟ್ಟೆ ತುಂಬಿತು ಅಂತ ಕೊಡ್ತದೆ. ಸೊ ಅದು ಒಂದು ವಿಜ್ಞಾನ. ಅಂದರೆ ಹೌದು. ನೀವು ಪ್ರತಿಯೊಂದು ನಮ್ಮ ಶಾಸ್ತ್ರ ಪರಂಪರೆಗಳಲ್ಲಿ ಪ್ರತಿಯೊಂದರಲ್ಲೂ ವಿಜ್ಞಾನ ಇರ್ತದೆ. ನಾವು ಅದನ್ನು ಅನುಸರಿಸಬೇಕು. ಈಗ ನಾನು ನನ್ನ ಮನೆಯಲ್ಲಿ ಯಾವತ್ತೂ ಕೂಡ ಕೂತೆ ಊಟ ಮಾಡಲಿಕ್ಕೆ, ಅಂದರೆ 100% ನಾನು ಕೆಳಗೆ ಕೂತೆ ಕೂತೆ. ಊಟ ಮಾಡಬೇಕು, ಏನೇ ಇದ್ದರೂ ಊಟ ಮಾಡಬೇಕು. ನನಗೆ ಗೊತ್ತಿರಲಿಲ್ಲ, ನಾವು ಸಂಪ್ರದಾಯ. ಈಗ ಕ್ರಮೇಣವಾಗಿ ನಮ್ಗೆ ಗೊತ್ತಾಯಿತು. ಹೌದು. ಹೌದು. ಮತ್ತು ಆ ಊಟ ಮಾಡಿ ಹೇಳುವ ಕೈ ಊರದೆ ಅದು ಹೇಳುವಂಥದ್ದು, ಹೀಗೆ ಚಟ್ಟಮುಟ್ಟ ಮಾಡಿ ಮೇಲೆ ಹೇಳುವಂಥದ್ದು, ಅದು ಒಂದು ಒಳ್ಳೆಯ ವ್ಯಾಯಾಮ. ಹೌದು. ಅಂದರೆ ಅದರಲ್ಲಿ ಹೇಳ್ತಾರೆ ಆ ಥರ ಕರೆಕ್ಟ್ ಹೇಳ್ತಾ ಇದ್ರೆ ಅವ್ರು ಸರಿ ಇದ್ದಾನೆ ಅಂತ, ಆರೋಗ್ಯವಾಗಿ ಇದ್ದಾನೆ ಅಂತ ಅರ್ಥ. ಅಂದರೆ ಪ್ರತಿಯೊಂದು ಊಟದ ವಿಚಾರದಲ್ಲಿರ್ಬೋದು, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಸಾಮಗ್ರಿ, ಅಡುಗೆ, ಇದೆಲ್ಲ ವಿಚಾರದಲ್ಲಿ ಎಲ್ಲದರಲ್ಲೂ ನಮ್ಮ ಬಹಳ ಹಿಂದಿನಿಂದ ಸನಾತನ ಪರಂಪರೆಯಲ್ಲಿ ಒಳ್ಳೆ ಏನು ವೈಜ್ಞಾನಿಕ ಗುಣ ಅಡಗಿದೆ. ಅದನ್ನು ನಾವು ತಿಳಿದುಕೊಳ್ಳೆ ಹೋಗಲಿಲ್ಲ. ಹಿಂದಿನವ್ರು ಮಾಡಿದೆಲ್ಲ ಮೂಢನಂಬಿಕೆ. ಅವ್ರಿಗೇನು ಪುರೋಹಿತರಿಗೆ ಕೆಲಸ ಇಲ್ಲ, ಅಥವಾ ಅವ್ರಿಗೇನು ಕೆಲಸ, ನಾವೆಲ್ಲ ಮಾಡರ್ನ್ ವಿಜ್ಞಾನ ಯುಗದವ್ರು, ನಾವು ಹೊಸ ಮಾಡಬೇಕು ಅಂತ ಹೇಳಿ. ಈಗ ನಾನು ಮೊನ್ನೆ ಊಟ ಮಾಡುವಾಗ ಮೊದಲೆಲ್ಲ ನಮಗೆ ಈ ಇದು ಬರ್ತದಲ್ಲ, ರಸಾಯನ ಅಂತ ಮಾಡ್ತಾರೆ. ಹೌದು. ರಸಾಯನ ಅಂತ ಊಟದ ಮಧ್ಯೆ ರಸಾಯನಕ್ಕೆ ಐಸ್ ಕ್ರೀಮ್ ಹಾಕಿದರೆ ತುಂಬ ಖುಷಿ ಆಗೋದು. ಅದಕ್ಕೆ ಒಂದು ಪೇಸ್ಟ್ ಥರ ಬರ್ತದೆ, ಫ್ರೂಟ್ ಸಲಾಡ್ ಪೇಸ್ಟ್ ಅಂತ ಏನೋ ಮಾಡಿ ಅದೆಲ್ಲ ಹಾಕಿ. ಈಗ ಕಳೆದ ಒಂದು 5-6 ವರ್ಷದಿಂದ ನಾನು ಅದನ್ನು ತೊಗೊಳ್ಳೋದೇ ಇಲ್ಲ. ಅದು ಕೆಮಿಕಲ್ಸ್, ಪ್ಯೂರ್ ರಸಾಯನ. ಬೆಲ್ಲ ಸಾಧಾರಣ ಕಮ್ಮಿ ಹಾಕಿ, ಬೆಲ್ಲ ಹಾಕಿ ಪ್ಯೂರ್ ರಸಾಯನ ಇರ್ತದೆ. ಅಂದರೆ ಅದರಲ್ಲಿ ಏನು ವಿಶೇಷಗಳಿರುವುದಿಲ್ಲ. ಮೊದಲೆಲ್ಲ ಇದು ಮಾಮೂಲಿ ಬೇರೆ. ಏನು ಇದು ಕುಕ್ಕು ಮಾವಿನ ಹಣ್ಣಿದ್ದು ಗೆರೆಟ್ ಮಾಡಿ ಖಾಲಿ ಹಾಕಿದರೆ ಏನೋ ಬಡವರದು ರಸ ಇರಬೇಕು ಅಂತ ನಮಗೆ ಹಿಂದೆ ಎಲ್ಲ ಅನಿಸೋದು. ಈಗ ಇದು ನಿಜವಾದ ಶ್ರೀಮಂತವಾದದ್ದು. ಯಾವುದು ಕೆಮಿಕಲ್ಸ್, ಟೇಸ್ಟ್ ಫುಡ್ಡು ಇದೆಲ್ಲ ಹಾಕಿದರೆ ನಮ್ಮ ಹೊಟ್ಟೆ ಖಂಡಿತ ಹಾಳಾಗ್ತದೆ. ಅಂದರೆ ಮತ್ತೆ ಒಬ್ಬ ನೀವು ಪತ್ರಕರ್ತರ ನೆಲೆಯಲ್ಲಿ ನೋಡೋದಾದರೆ ಈ ರೀತಿಯ ಒಂದು ಇದನ್ನು ಆಹಾರ ಪದ್ಧತಿಯನ್ನ ಈಗ ಪ್ರೊಪಗೇಟ್ ಮಾಡೋದ್ರಲ್ಲಿ, ಅದನ್ನು ಜನರಿಗೆ ಜಾಸ್ತಿ ಪ್ರಚುರಪಡಿಸೋದ್ರಲ್ಲಿ ಮಾಧ್ಯಮದ ಪಾತ್ರ ಎಷ್ಟಿದೆ? ಯಾಕಂದರೆ ಮಾಧ್ಯಮ ಅನ್ಫಾರ್ಚುನೇಟ್ಲಿ ನಮಗೆ ಯಾವ ಥರ ಅಂತಂದರೆ, ಒಂದು ಸಾಧಾರಣ ಕೆಲವೊಂದು ದಶಕಗಳ ಹಿಂದೆಗೆ ಹೋಲಿಸಿದರೆ ಈಗ ಮಾಧ್ಯಮವನ್ನು ರನ್ ಮಾಡುವಂಥದ್ದು, ಅದನ್ನು ನಡೆಸೋದು ಅಂತಂದರೆ ಅದು ಉದ್ಯಮದ ಒಂದು ವ್ಯವಸ್ಥೆ ಅದು. ಸೊ ಅಲ್ಲಿ ಒಬ್ಬ ಪತ್ರಕರ್ತನಾಗಿ ಅದನ್ನು ನೀವು ಯಾವ ಥರ ನೋಡ್ತೀರಿ? ಮತ್ತು ಈ ರೀತಿಯ ಆಹಾರ ಪದ್ಧತಿಯನ್ನು ನಾವು ಜಾಸ್ತಿ ಜನರಿಗೆ ತಲುಪಿಸ್ಬೇಕು, ಇದ್ರ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಒಬ್ಬ ಪತ್ರಕರ್ತನಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ತೀರಾ, ಅಥವಾ ನಿಮ್ಮ ಸಮುದಾಯದ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ತೀರಿ? ಈಗ ನನಗೆ ದುಃಖ ಆಗ್ತದೆ. ಪ್ರತಿಯೊಂದರಲ್ಲೂ ಒಳ್ಳೆಯ ವಿಚಾರವನ್ನು ಹುಡುಕೋದೇ ಕಷ್ಟ ಆಗಿದೆ. ತೆಂಗಿನ ಎಣ್ಣೆ ಯಾವುದು, ವೈಟ್ ಆಯಿಲ್ ಯಾವುದು ಅಂತ ಹುಡುಕೋದು ಕಷ್ಟ, ಏನು ಅಸಾಧ್ಯ. ಅದು ಕಲಬೆರಕೆ. ತೆಂಗಿನ ಎಣ್ಣೆ, ಒರಿಜಿನಲ್ ತೆಂಗಿನ ಎಣ್ಣೆಯನ್ನು 200 ರೂಪಾಯಿಗೆ ಅರ್ಧ ಲೀಟ್ರಿಗೋ ಇಲ್ಲ, ಅದಕ್ಕೆ 600 ರೂಪಾಯಿವರೆಗೆ ಬರ್ತದೆ. ಅಂದರೆ ಇವರು ಒಳ್ಳೆ ಶುದ್ಧ ಗಾಣದಿಂದ ತೆಗೆದಂತಹ ಕೊಬ್ಬರಿ ಎಣ್ಣೆ, ಅದಕ್ಕೆ ಯಾವುದೂ ಮಿಕ್ಸ್ ಮಾಡದಿದ್ದರೆ ಅದನ್ನು ನಾವು ಬಳಸೋದಾದರೆ ಅಷ್ಟು ಕಾಸ್ಟ್ಲಿ ಇದೆ. ಅಂದರೆ ಕಾಸ್ಟ್ಲಿ ಅಲ್ಲ, ಅದು ಅಷ್ಟು ಕೆಲಸ ಇದೆ. ನೀವು ವೈಟ್ ಆಯಿಲ್ ಹಾಕಿದ ತಕ್ಷಣ ಅದರ ರೇಟ್ ಅರ್ಧ ಇಳಿತದೆ. ವೈಟ್ ಆಯಿಲ್ ಅದು ಆ ದುಷ್ಟ ಆಯಿಲೋ ಅಥವಾ ನಮ್ಮ ದುಷ್ಟತನೋ,
ಅದು ಮಿಕ್ಸ್ ಆದದ್ದು, ಅದು ವಾಸನೆ ಅದನ್ನೇ ಅದರೊಟ್ಟಿಗೆ ಅದು ಮಿಕ್ಸ್ ಮಾಡ್ತದೆ, ಗೊತ್ತೇ ಆಗುದಿಲ್ಲ. ಕಲಬೆರಕೆ ನನಗೆ ಈ ವಿಚಾರವನ್ನು ದೊಡ್ಡ ಕುರಿ ಮಂದೆಯಲ್ಲಿ ತೋಳ ಇದ್ದ ಹಾಗೆ ಇಂಡಸ್ಟ್ರಿಯಲಿಸ್ಟ್ ಇವರು ನಮ್ಮ ಹಾಲಾಡಿ HS ಶೆಟ್ರು ಒಮ್ಮೆ ಇಂಟರ್ವ್ಯೂ ಅಲ್ಲಿ ಹೇಳಿದರು, ನಾನು ಆಯಿಲ್ ಇಂಡಸ್ಟ್ರಿಯಲ್ಲಿದ್ದೆ, ಅದನ್ನು ಬಿಟ್ಟುಬಿಟ್ಟೆ. ನಾನು ಆಯಿಲ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ರೇಟ್ ಇದೆಯಲ್ಲ. ಇಲ್ಲ, ಅದರಲ್ಲಿ ಕಲಬೆರಕೆ ಮಾಡದಿದ್ದರೆ ನಾವು ಸರ್ವೈವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ನೆವರ್ ಅದು ಜನರ ಆರೋಗ್ಯವನ್ನು ಹಾಳು ಮಾಡಿ ಗೊತ್ತಿದ್ದು ನಾನು ಅದನ್ನು ಮಾಡಬಾರ್ದು ಅಂತ ಬಿಟ್ಟೆ ಅಂತ ಅವ್ರು ಹೇಳಿದರು. ಸೊ ನಾನು ಅಂತ ಅವರು ಹೇಳಿದ ಆ ಪಾಯಿಂಟ್ಗಳನ್ನು ಮೀಡಿಯಾದಲ್ಲಿ ಅವರಿಗೆ ಪ್ರಶಸ್ತಿ ಬಂದಾಗಲೂ ನಾವು ಅದನ್ನು ಹೇಳ್ಬೋದು. ಹೌದು, ಅದಕ್ಕೋಸ್ಕರ ಕಾಲಮ್ಗಳಿಲ್ಲ ಮೀಡಿಯಾಗಳಲ್ಲಿ. ಈಗ ಪತ್ರಿಕೆಗಳಲ್ಲಿ ನಿಮ್ಮ ನ್ಯಾಚುರಲ್ ಫುಡ್ಗಳಿಗೆ ಕಾಲಮ್ಗಳಿಲ್ಲ. ನೀವು ಹೋಟೆಲ್ಗೆ ಪ್ರಮೋಷನ್ ಕೊಟ್ಟರೆ ಅಲ್ಲಿ ವಿಷಯುಕ್ತ ಆಹಾರಗಳೇ ಇರೋದು, ನೈಜ ಆಹಾರಗಳೇ ಸಿಗುವುದಿಲ್ಲ. ಅಂದರೆ ಅವರಿಗೆ ಬಲ್ಕಲ್ಲಿ ಮಾಡಬೇಕು, ಜನರ ಗುಣ ಏನು ಹೇಳಿದ್ರೆ ಟೇಸ್ಟ್ ಇರಬೇಕು, ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ನಾಲಿಗೆ ಖುಷಿ ಪಡಬೇಕು, ಹೊಟ್ಟೆಗೆ ಏನಾದರೂ ತೊಂದರೆ ಇಲ್ಲ. ಈಗ ಬರ್ಲಿಕ್ಕೆ ಶುರು ಆಗಿದೆ ನಿಮ್ಮಂಥವ್ರು ಗ್ರಾಮ ಸ್ವರಾಜ್ಯ ಸ್ವಾಮೀಜಿ ಅಂತವರ ಒಂದು ಚಿಂತನೆಯಿಂದ ವಿಷಯುಕ್ತ ಆಹಾರದ ಬಗ್ಗೆ ಒಂದು ಗಮನ. ಮತ್ತು ಒಂದು 40 ವರ್ಷ ಆದಮೇಲೆ ಸಮಸ್ಯೆಗಳಾದಾಗ ಎಲ್ಲೋ ಒಳ್ಳೊಳ್ಳೆ ಡಾಕ್ಟ್ರು, ಕೆಲವೊಮ್ಮೆ ಎಲ್ಲರೂ ಹೇಳೋದಿಲ್ಲ, ಒಳ್ಳೆಯ ಡಾಕ್ಟ್ರುಗಳು ಇಂಥ ಊಟ ಮಾಡಿ, ಇಂಥ ದೈಹಿಕ ಆರೋಗ್ಯ ನಿಮ್ಮ ಕಮ್ಮಿ ಇದೆ, ಚಟುವಟಿಕೆ ಕಮ್ಮಿ ಇದೆ, ಇಂಥ ಫುಡ್ಗಳು ನಿಮಗೆ ಮಾಡಬೇಕು, ಅದರಲ್ಲಿ ಕಲಬೆರಕೆ ಇದೆ, ಇದು ತಗೊಳ್ಳಿ ಅಂತ ತುಂಬ ಕೆಲವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಮಂಥ ಪತ್ರಕರ್ತರು ನೇರವಾಗಿ ಓಪನ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀರಿ, ಆದರೆ ಎಲ್ಲರೂ ಈ ಧೈರ್ಯ ತೋರಿಸ್ತಾ ಇಲ್ವಲ್ಲ ಅಂತ. ಈಗ ಮುಖ್ಯವಾಹಿನಿಗಳಲ್ಲಿ ನಿಮ್ಗೆ ಎಲ್ಲಿ ಇಂತಹ ಕಾಲಮ್ಗಳಿರ್ತದೆ, ಎಲ್ಲಿ ಚಾನಲ್ಗಳಿಗೆ ರಾಜಕೀಯ, ಸಿನಿಮಾ, ಈಗ ಸಿನಿಮಾ ಬಿಟ್ಟಿದೆ ಅಂದರೆ ಅದು ಮುಗ್ದೋಗಿದೆ. ಈಗ ಉದ್ಯಮ, ಕ್ರೈಮು ಕೂಡ ಸ್ವಲ್ಪ ಡೌನ್ ಫ್ಲೋ ಹೋಗ್ತಾ ಇದೆ. ಅಂದರೆ ಈಗ ಖಾಲಿ ನಮ್ಮ ಮೀಡಿಯಾಗಳಲ್ಲಿ ಉಳ್ಕೊಂಡಿರೋದು ರಾಜಕೀಯದವ್ರದ್ದು ಅಬ್ಬರ ಮಾತ್ರ. ಅಂದರೆ ಇದೊಂದು ಇಂತಹ ಸಂದರ್ಭದಲ್ಲಿ ಪ್ರಮೋಷನ್ಗಳೇ ಈಗ ವಿಜೃಂಭಿಸಿರುವಂಥ ಕಾಲದಲ್ಲಿ ನನಗೆ ಮಾಧ್ಯಮಗಳು, ನಿಮ್ಮಂಥವರು ಇಂತಹ ಮಾಧ್ಯಮಗಳಲ್ಲಿ ಈಗ ಕೂತಾಗ ಮಾತಾಡೋದೇ ದೊಡ್ಡ ಕೆಲಸ. ಅಂದರೆ ಇಂಥ ಒಂದು ಸದವಕಾಶ ಅಂತ ಹೇಳ್ಕೊಂಡು ಜನರಿಗೆ ಹೇಳ್ಬೋದು. ಮತ್ತು ನಾನು ನೋಡ್ತಾ ಇದ್ದೇನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ವೈದ್ಯರುಗಳು ಇಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಇನ್ನಷ್ಟು ಅದು ದೊಡ್ಡದಾಗಿ ನಡಿಬೇಕಾದ ಈಗ ನನಗೆ ಯಾಕೆ ಕಾಣುವುದು ಹೇಳಿದ್ರೆ, ನಾನು ಅದರಲ್ಲಿ ಆಸಕ್ತನಾಗಿರೋದ್ರಿಂದ ನೈಜ ಬದುಕು ಹೇಗೆ, ಪ್ರಕೃತಿಯಲ್ಲಿ ಹೇಗೆ ನಾವು ಅದರ ಬಗ್ಗೆ ಕೂಡ ಸ್ವಲ್ಪ ಒಂದು ಕೆಲವು ತಿಂಗಳ ಹಿಂದೆ ಕೆಲಸ ಮಾಡಿದ್ರಿ ನಿಮ್ಮ. ಅದೇ ನನಗೂ ಆರೋಗ್ಯ ಏನು ಹೆಚ್ಚು ಕಮ್ಮಿ ಆಯಿತು. ನನ್ನ ಹೋರಾಟ ಬದುಕು, ಡೈಲಿ ಕಂಪ್ಯೂಟ್ರು, ಲ್ಯಾಪ್ಟಾಪು, ಮೊಬೈಲ್, ಹೋರಾಟ, ಟೆನ್ಷನ್, ಧರ್ಮಸ್ಥಳದ ಇಶ್ಯೂ ಬಂತು, ಪರಶುರಾಮನ ಇಶ್ಯೂ ಬಂತು. ದಿನಕ್ಕೆ 12 ಗಂಟೆ 13 ಗಂಟೆ ಡಿಜಿಟಲ್ ಇದರಲ್ಲೇ ಇದ್ದರೆ ನಮಗೂ ತಲೆ ಇದಾಗ್ತದೆ ಅಂತ ಸ್ವಲ್ಪ ಒಂಥರ ಮಾನಸಿಕ, ಅಂದರೆ ಒಂಥರ ಶಾಂತ ಪರಿಸ್ಥಿತಿ, ನೆಮ್ಮದಿ ಬೇಕು ಅಂತ ಹೇಳೋದು. ಧ್ಯಾನ ಬೇಕು, ಪುನಃ ಬರಬೇಕು ನಾವು ಇಲ್ಲಿಗೆ ಪರಂಪರೆಗೆ. ಹಿಂದೆ ಮಾಡ್ತಾ ಇದ್ದೆ ಧ್ಯಾನ, ಆವಾಗ ನಂತರ ಸ್ವಲ್ಪ ಅದರ ನಂತರ ಧ್ಯಾನ ಮಾಡುವಾಗ ಸ್ವಲ್ಪ ನನ್ನ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಬೇಕಂತಾಗುವ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗಿದೆ, ಕೂತಲ್ಲೇ ಕಂಪ್ಯೂಟ್ರಲ್ಲಿ ಮಾಡ್ತೀರಿ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಹೇಳಿದರು. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಫ್ಯಾಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ. ನೋಡಲಿಕ್ಕೆ ನಿಮಗೆ ಫ್ಯಾಟ್ ಇಲ್ಲ, ಆದರೂ ಫ್ಯಾಟ್ ಸ್ವಲ್ಪ ಒಳಗಡೆ ಇದೆ ಅಂತ. ಸೊ ಅದರ ಬಗ್ಗೆ ಆಲೋಚನೆ ಮಾಡಿ, ಅದೇ ಕಾರ್ಬೋಹೈಡ್ರೇಟ್, ಬಾಡಿ ಕಾಂಪೋಸಿಷನ್ ಅಂತ ಹೇಳ್ತಾರೆ. ಆ BMI ಅನ್ನೋ ಕಾನ್ಸೆಪ್ಟ್ ಹೋಗಿದೆ. ಬಾಡಿ ಕಾಂಪೋಸಿಷನ್ ನಿಮ್ಮಲ್ಲಿ ಎಲ್ಲಿ ಯಾವ ರೀತಿಯಾದಂತಹ ಫ್ಯಾಟ್ ಇರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಈಗಿನ ನ್ಯೂಟ್ರಿಷನಿಸ್ಟ್ಗಳು ಜಾಸ್ತಿ ಗಮನ ಕೊಡ್ತಾರೆ. ಆಗ ನಾವು ಮಾಡಿದ ಕಾರ್ಬೋಹೈಡ್ರೇಟ್ಗಳನ್ನೆಲ್ಲ ಕಮ್ಮಿ ಮಾಡುವಂಥ ಫುಡ್ಡು, ಇದನ್ನು ಮಾಡಿ ತರಕಾರಿ, ಫ್ರೂಟ್ಸು, ಯಾವುದು ಮಜ್ಜಿಗೆ ಎಲ್ಲ ಆಲೋಚನೆ ಮಾಡುವಾಗ ಅವಾಗ ನನಗೆ ಅನಿಸಿದ್ದು, ನಮ್ಮ ಹಳೆಯ ಸಾಂಪ್ರದಾಯಿಕ ಟೈಮಿಂಗ್ಸು ಅಲ್ಲಿ ಏನು ಹೇಳಿದ್ರೆ, ಬೆಳಿಗ್ಗೆ 7 ಗಂಟೆಗೆ ಅಂದರೆ ಬೆಳಿಗ್ಗೆ 5 ಗಂಟೆಯಿಂದ ಏಳಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಜ್ಯೂಸ್ ಕೊಡ್ತಾರೆ, ಫ್ರೂಟ್ಸು, ಈ ಬನಾನಾ, ಅದರ ಸ್ಮೂದಿ ಅಂತೆಲ್ಲ ಹೇಳ್ತಾರೆ, ಫ್ರೂಟ್ಸ್ ಕೊಡ್ತಾರೆ. ಅದು ಕುಡ್ದಾದ್ಮೇಲೆ ಪುನಃ ದೈನಂದಿನ ವ್ಯಾಯಾಮಗಳು, ಕೆಲಸಗಳು, ನಮ್ಮ ದಿನಚರಿ ಕೆಲಸಗಳನ್ನು ಮಾಡಿ ಮಧ್ಯಾಹ್ನ 11ವರೆಗೆ ಊಟ. ಅದಾದಮೇಲೆ ಒಂದು ಸ್ವಲ್ಪ 2 ಗಂಟೆಗೆ ಮಜ್ಜಿಗೆ ಕೊಡ್ತಾರೆ. ಅದಾದಮೇಲೆ ಸಂಜೆ ಸ್ವಲ್ಪ ಆಟ ಆಡಲಿಕ್ಕೆಲ್ಲ ಹೇಳ್ತಾರೆ, ರಿಲ್ಯಾಕ್ಸಿಗೆ. ಅದಾದಮೇಲೆ ಪುನಃ 7 ಗಂಟೆಗೆ 7-7:30 ಒಳಗಡೆ ಊಟ ಮುಗಿಸ್ಬೇಕು. ಅದೇನು
ವೆಜಿಟೇಬಲ್ಸ್, ಮಧ್ಯಾಹ್ನ ಆದರೆ ವೆಜಿಟೇಬಲ್ಸ್, ಸ್ವಲ್ಪ ಒಂದು ಫ್ರೂಟ್ಸ್ ಏನಾದರೂ ಕೊಡ್ತಾರೆ. ಸಂಜೆ ಸ್ವಲ್ಪ ಏನು ಹಬೆ ಮಾಡಿದಂಥ ಬೇಯಿಸಿದಂಥ ತರಕಾರಿ ಫ್ರೂಟ್ಸು, ಸ್ವಲ್ಪ ಜ್ಯೂಸು ಏನಾದರೂ ಕೊಡ್ತಾರೆ. ಅಂದರೆ ಹಿಂದಿನ ಕಾಲದ ಕೃಷ್ಣ ಮಠದಲ್ಲಿ ಹಾಗೆ ಇತ್ತು, ಬೆಳಿಗ್ಗೆ 7 ಗಂಟೆಗೆ ಗಂಜಿ ಊಟ ಅಂದರೆ ಇತ್ತು. ಅದಾದ್ಮೇಲೆ ಮತ್ತೆ ನಿಮ್ಗೆ ಮಧ್ಯಾಹ್ನ ನೆನಪು 11 ಮರುಕಳಿಸ್ತು. ಇದು ಮತ್ತೆ ನಮಗೆ ಬೇಕಾಗಿದೆ, ಮಧ್ಯದಲ್ಲಿ ನಾವು ಮರೆತ್ವಿ ಅಂತ 11ವರೆಗೆ ಊಟ, ಹಾ. ಮಧ್ಯೆ ಗ್ಯಾಪು, ಏಕಾದಶಿ ಉಪವಾಸ. ಹ್ಮ್. ಅಂದರೆ ಒಂದು ಕಾಲದಲ್ಲಿ ಇದೆಲ್ಲ ಇತ್ತಲ್ವ ನಮ್ಮ ಬದುಕಿನಲ್ಲಿ, ನಾವು ಮರೆತು ಬಿಟ್ಟದಲ್ಲ ನಾವು ಆಧುನಿಕತೆ ಇದಕ್ಕೆ ಹೊಂದ್ಕೊಂಡು ಹ್ಮ್. ಹ್ಮ್. ಅಂತ ಹೇಳಿ. ಅದಾದಮೇಲೆ ನಾನು ಈಗ ಫಾಲೋ ಮಾಡಿದೆ. ಈಗ 4-5 kg ಕಮ್ಮಿ ಆಗಿದ್ದೇನೆ, ಫ್ಯಾಟ್ ಕಮ್ಮಿ ಆಗಿದೆ. ಮತ್ತು ಯಾವುದು ಮದ್ದುಗಿದ್ದು ಏನು ಅಂಥದ್ದು ಯಾವುದು ನಾನು ಮಾಡೋದಿಲ್ಲ ಈಗ. ಅಂದರೆ ನಾವು ಮತ್ತು ನನಗೆ ಅದೇ ಸಂಜೆ ಹೊತ್ತಿಗೆ ಅಥವಾ ಬೆಳಿಗ್ಗೆ ದೇವಸ್ಥಾನಕ್ಕೆ 12 ಸುತ್ತು ಅಶ್ವತ್ಥ ಮರಕ್ಕೆ ಸುತ್ತು ಬರ್ತಾರೆ ಅಂತ ಹಿಂದೆ ಭಟ್ರನವ್ರು ಹೋಗಿ ಹೇಳ್ತಾ ಇದ್ರು. ಏನಾದರೂ ಶನಿ ದಿವಸ ಗ್ರಾಚಾರ ಕಾಂಡೆ ಪ್ರತಿದಿನ ಭದ್ರಾಡ ದಿನ 42 ಸುತ್ತು ಬರ 12 ದಿನ 48 ಸುತ್ತು ಬನ್ನಿ ಅಂತ. ಅಶ್ವತ್ಥ ಮರಕ್ಕೆ, ಹ್ಮ್. ತುಳಸಿಗೆ ಸುತ್ತು ಬನ್ನಿ ಅಂತ. ಅಶ್ವತ್ಥ ಮರಕ್ಕೆ ಸುತ್ತು ಬನ್ನಿ ಭಟ್ರಿಗೆ. ಈಗ ಒಂದು ಹಂತದಲ್ಲಿ 25, 23, 24 ವರ್ಷ ಭಟ್ರಿಗೆ ದಾದ ಮರೆ ಅವ್ರಿಗೆ ಬೇಲೆ ಜಿ ಏನಾಗಿದೆ, ಪಂಡೇರು. ಬೇರೆ ಕೆಲಸ ಎಲ್ಲ ಹಾ. ಹೇಳಿದ್ರು ಅಂತ. ಆದರೆ ನೀವು ಫಾರಿನ್ ಅಂದರೆ ಈಗ ಆಧುನಿಕ ವಿಜ್ಞಾನದ ಬಗ್ಗೆ ಆಲೋಚನೆ ಮಾಡೋದಾದರೆ ಅಶ್ವತ್ಥ ಮರವನ್ನು ಆಕ್ಸಿಜನ್ ಹಬ್ ಅಂತ ಹೇಳ್ತಾರೆ. ಅಶ್ವತ್ಥ ಮರದ ಅಡಿ ನಿಮ್ಮ ಮನೆ ಎದುರು ಅಶ್ವತ್ಥ ಮರ ಎದುರು ದೈನಂದಿನ ಚಟುವಟಿಕೆ ನಿಮ್ಮದು ಆ ಕಡೆ ಈ ಕಡೆ ಕೆಲಸ ಅಲ್ಲಿ ಇದ್ದರೆ ನೀವು 10 ವರ್ಷ ಯೌವನ ನಿಮ್ಮದು ಜಾಸ್ತಿ ಆಗ್ತದೆ ಅಂತ ವಿಜ್ಞಾನ ಹೇಳ್ತದೆ. ಅಂದರೆ ಅಷ್ಟು ಆಕ್ಸಿಜನ್ ಕೊಡ್ತದಂತೆ. ನೀವು ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಹೊತ್ತು ಅಶ್ವತ್ಥ ಮರಕ್ಕೆ 48 ಗಂಟೆ ಸುತ್ತಿ ಆದರೆ ಒಂದು ವಾಕಿಂಗ್, ಒಳ್ಳೆ ವಾಕಿಂಗ್ ಮೇಲೆ ಅಶ್ವತ್ಥ ಮರದ ಆಕ್ಸಿಜನ್, ದೇವರ ಧ್ಯಾನ, ರಿಲ್ಯಾಕ್ಸ್, ಇದೆಲ್ಲ ತಲೆ ಬಿಸಿ ಹೋಗಿ ಆ ದೇವರ ಬಗ್ಗೆ ಒಂಥರ ನಿರ್ಲಿಪ್ತ ಭಾವ, ನಮ್ಮನ್ನು ದೇವರು ಕಾಪಾಡ್ತಾನೆ, ಉಳಿದೆಲ್ಲ ಸಮಸ್ಯೆಗಳಿಲ್ಲ. ಎಂಥ ರಿಲ್ಯಾಕ್ಸೇಷನ್, ಎಂಥ ರಿಲ್ಯಾಕ್ಸೇಷನ್ ಅಂದರೆ ಅದ್ರ ಯಾವುದೇ ಮದ್ದು ಬೇಡದೆ ಗುಣ ಆಗ್ತದೆ ಅಂತ. ಎಂಥ ಸಮಸ್ಯೆಗಳು ನೀರಾಗ್ತದೆ. ಪ್ರಕೃತಿಯೊಳಗೆ ಒಂದಾಗಬೇಕು ಅನ್ನುವಂಥ ಒಂದು ಸಂದೇಶ ಅದರಲ್ಲೂ ಕೂಡ ಇತ್ತು. ಖಂಡಿತ. ಅಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಕಾಲವೇ ಪರಿಹಾರ, ನಿಮ್ಮ ಬದುಕಿನ ನಡವಳಿಕೆ ಮತ್ತು ನಾವು ಏನು ಅವರು ಇಂಡೈರೆಕ್ಟ್ಲಿ ಕೊಡುವಂಥ ಮದ್ದು ಅದೆಲ್ಲ. ಅಂದರೆ ಅದು ನಾನು ಹೇಳುವಂಥದ್ದು ಅಂಥದ್ದೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ ಈಗ. ಈಗ ಏನಿದ್ರು ಸೇವೆ ದೊಡ್ಡ ಮಟ್ಟದಲ್ಲಿ ಬಂಗಾರ ಕೊಡಿಸಿ, ಕಿರೀಟ ಕೊಡಿಸಿ, ಅದು ಕಿರೀಟ ಕೊಡಿಸಿ, ಇಂಥದ್ದೇ ಪರಿಹಾರಗಳು ಭಟ್ನವರು. ಅಂದರೆ ನಾವು ತಪ್ಪುಂತಲ್ಲ, ಜನ ಕಾಲಕ್ಕೆ ತಕ್ಕ ಹಾಗೆ ಆ ರೀತಿ ನೀವು ಅಶ್ವತ್ಥ ಮರಕ್ಕೆ ಸುತ್ತ ಕೇಳಿದ್ರೆ ಅಯ್ಯೋ ಭಟ್ರಿ ಅಂತ ಹೇಳ್ತಾರೆ. ಏನಾದರೂ ಒಳ್ಳೆ ಕೆಲಸ ಅಂದರೆ 4 ಜನ ಬಂದು ಒಂದು ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮ, ಬಂಗಾರ ಕೊಡಿಸೋದು, ಇದು ಕಿರೀಟ ಕೊಡಿಸೋದು, ಇದು ಕೊಡಿಸೋದು ಅಂಥದ್ದೆಲ್ಲ ಮಾಡಿ ನಾಳೆ ಲೈವಲ್ಲೆಲ್ಲ ಬಂದರೆ 4 ಜನ ಕೊಡ್ತಾಯಿದ್ರೆ ಖುಷಿ. ಆ ಥರ ಒಂದು ಪರಿಹಾರಗಳನ್ನು ಮಾಡಿ. ಇದು ಭಟ್ರು ಬೆಳಿಗ್ಗೆ ಎದ್ದು 12 ಸುತ್ತು ಹೋಗಿ ತುಳಸಿಗೆ ಸಂಜೆ ಹೊತ್ತು ದೀಪ ಹಚ್ಚಿ, ಅದು ತುಳಸಿಗೆ ಸಂಜೆ ಅದೇ ದೀಪ ಹಚ್ಚೋದು ಕೂಡ, ಬೆಳಗ್ಗೆ ನೀರು ಹಾಕೋದು, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್, ಅದು ಔಷಧೀಯ ಗುಣಗಳನ್ನೆಲ್ಲ ಹೊರಗೆ ಬಿಡ್ತದಂತೆ. ಆ ಹೊತ್ತಿಗೆ ಅಲ್ಲಿ ದೀಪ ಹಚ್ಚೋ ನೆಪದಲ್ಲಾದರೂ ಅಲ್ಲಿ ಹೋಗಿ ನಿಂತು ಕೂತು ಅದರ ಒಂದು ಆಗ್ರಹಿಸ್ಬೋದು. ಅಂದರೆ ಪ್ರತಿಯೊಂದರಲ್ಲೂ ನನಗೆ ಸಂಪ್ರದಾಯ ಈಗ ಮೊದಲು ಇತ್ತು, ನಾನು ಪಾಲನೆ ಮಾಡ್ತಾ ಇದ್ದೆ. ಮಧ್ಯೆ ಸ್ವಲ್ಪ ನಮ್ಮ ಈ ಜಂಜಾಟ ಒತ್ತಡದಲ್ಲಿ ಮರೆತು ಹೋಗ್ತದೆ. ಈಗ ಪುನಃ ನಾವು ಅದನ್ನು ಪುನಃ ದೇವರಿಗೆ ಪೂಜೆ ಮಾಡೋದು ಅಲ್ಲ. ಈಗ ನೀವು ದೇವರಿದ್ದಾನೆ ಇಲ್ಲ, ಪೂಜೆ ಮಾಡಿದರೆ ಏನು ಸಿಗುತ್ತೆ, ಸುತ್ತು ಬಂದರೆ ಏನು ಬರುತ್ತೆ, ಕಾಣದ ದೇವರಿಗೆ ಹಂಬಲಿಸುವುದು. ನೀವು ದೇವರು ಇಲ್ಲ, ನೀವು ಮಾಡಿದಂಥ ಕಾಯಕ ಇದೆ, ಸುತ್ತು ತಿರುಗಿದ್ರಿ ಅಥವಾ ದೇವರ ಮೇಲೆ ನೀವು ಆ ಭಕ್ತಿ ಮಾಡಿದ್ರಿ, ಅದು ಕೊಡುವಂಥ ಫಲ 100ಕ್ಕೆ 100 ಇರುವ. ದಂಡಿಸುವುದು ದಂಡ ಆಗೋದಿಲ್ಲ ಅಂತ ಇಲ್ಲ ಏನು. ಒಟ್ಟಿನಲ್ಲಿ ಅದೇ ಈಗ ಗ್ರಾಮ ರಾಜ್ಯದ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ, ಈಗ ಈ ಕಾನ್ಸೆಪ್ಟ್ ಅನ್ನ ಜನರಿಗೆ ತಲುಪಿಸುವಲ್ಲಿ ನಮ್ಮೆಲ್ಲರ ಪಾತ್ರ ಹೇಗೆ ಅಂತ ಹೇಳಿ ನಾವು ಈ ಮಾತನ್ನ, ಯಾಕಂದ್ರೆ ಇನ್ನು ನಾನು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬನಿಗೂ ಒಂದು ತೋಟ ಬೇಕು, ಪ್ರತಿಯೊಬ್ಬನಿಗೂ ಒಂದು ಹೊಲ ಬೇಕು, ಪ್ರತಿಯೊಬ್ಬನು ಅದನ್ನು ತಾನೇ ಮಾಡುವಂಥ ಒಂದು ಸಾಮರ್ಥ್ಯ ಬೇಕು. ಗೋವು ಅದೇ ಎಲ್ಲ, ಅದಕ್ಕೆ ಹೊಲ ಬೇಕಾದರೆ ಗೋವು ಬೇಕು. ಒರಿಜಿನಲ್ ಹಾಲು ತುಪ್ಪ ಮಾಡಬೇಕಾದ್ರೆ ಇಲ್ಲೇ ಮಾಡಬೇಕು. ಎಲ್ಲ ಕಡೆ ಕೆಮಿಕಲ್ ಇರೋದ್ರಿಂದ ಈ ಕಲಬೆರಕೆ ವಿಷಯುಕ್ತ ಇದನ್ನು ತಪ್ಪಿಸಲಿಕ್ಕೆ ನಾವು ಸ್ವತಂತ್ರರಾಗಬೇಕಾದ್ರೆ ಒಂದೋ ಸಾವಯವ ಇಂಥ ವಿಷಮುಕ್ತ ಅಡುಗೆ ಮಾಡುವಂಥ ನಾಲೆಜ್ ಪಡ್ಕೊಂಡು
ಅಥವಾ ಅಲ್ಲಿಂದಲೇ ಏನಾದರೂ ಖರೀದಿ ಮಾಡಿಕೊಂಡು ಇಂತಹ ಇದನ್ನು ಬದುಕನ್ನು ಅಳವಡಿಸ್ಕೊಳ್ಬೇಕು. ನಾನು ಈಗಾಗಲೇ ರೆಡಿ ಮಾಡಿದ್ದೇನೆ. ಮುಂದೆ ಸ್ವಲ್ಪ ದಿನಗಳಲ್ಲೇ ಅಂಥ ಬದುಕನ್ನು ಖಂಡಿತ ನಾನು ಅಪ್ಲೈ ಮಾಡ್ಕೊಳ್ತೇನೆ. ಅಂದರೆ ಅದನ್ನು ನಾವು ಬದುಕಿನಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಸಿಟಿಯಲ್ಲಿ ಇದ್ದವರಿಗೆ ಭಾರಿ ಕಷ್ಟ. ಅಂಥವರಿಗೂ ಅವಕಾಶ ಇದೆ. ತಾರಸಿ ತೋಟ ಮಾಡ್ಬೋದು, ಅಥವಾ ಅಂದರೆ ಹೌದು. ಆಹಾರಗಳನ್ನು ನಾವೇ ಫ್ರೆಶ್ ಆಹಾರ ನಾವೇ ಮಾಡಿಕೊಂಡು ನಾವೇ ಬದುಕುವಂಥ ಒಂದು ಅವಕಾಶಗಳು ಕೂಡ ಇದೆ. ಇದನ್ನು ಏನು ಸ್ವಾಮೀಜಿಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ಜನಕ್ಕೆ ತಲುಪಿಸುವುದು ಮತ್ತು ನಾವೇ ಅದನ್ನು ಅಳವಡಿಸ್ಕೊಳ್ಳೋದು, ಇದೇ ಇಂತಹ ಒಂದು ಒಳ್ಳೆಯ ವಿಚಾರ 4 ಜನಕ್ಕೆ ತಲುಪಿಸಿದರೆ ನಮಗೂ ಖಂಡಿತ ಒಳ್ಳೆ ಪುಣ್ಯ ಬರ್ತದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಹಕಾರ ಕೂಡ ತುಂಬ ಇದರಲ್ಲಿ ಇನ್ನಷ್ಟು ಮುಂದೆ ದೂರಕ್ಕೆ ಸಾಗುವಲ್ಲಿ ಖಂಡಿತ ಅದು ಕೆಲಸ ಮಾಡುತ್ತೆ, ಶಕ್ತಿ ಕೊಡುತ್ತೆ ನಮಗೆಲ್ಲರಿಗೂ ಅಂತ ಹೇಳ್ತಾ ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಮಸ್ತೆ.